JDS ನ ಭದ್ರಕೋಟೆ ಆಗಿತ್ತು ಮಂಡ್ಯ. ಭದ್ರಕೋಟೆ ಅಂತ ಅನ್ನೋದು ನೀವ್ ಹೇಳ್ದಂಗೆ ಹಿಂದೆ ಇತ್ತೇನೋ, ಆದ್ರೆ ಈಗ ನಡೆಯಲ್ಲ. ಯಾವಾಗ ಅವರು ಕೋಮುವಾದಿಗಳ ಜೊತೆ ಕೈ ಜೋಡಿಸಿದ್ರು ಅವತ್ತೇ ಮುಗ್ದೋಯ್ತು ಅವ್ರ ಕತೆ. ಸಿದ್ದರಾಮುಲ್ಲಾ ಖಾನ್ ಅಂತ ಪ್ರಚಾರ ಮಾಡ್ತಾರಲ್ಲ ಸರ್, ಏನ್ ಅನ್ಸುತ್ತೆ ನಿಮ್ಗೆ? ಅವ್ರಿಗೆ ಸಿದ್ದರಾಮಯ್ಯ ಲೆವೆಲ್ ಬೆಳೆಯಕ್ಕೆ ಯೋಗ್ಯತೆ ಇಲ್ಲ. ಅವ್ರ ಪಾದ ನಮ್ಮ ತಲೆ ಮೇಲೆ. ಯಾರ ಪಾದ ತಲೆ ಮೇಲೆ? ಸಿದ್ದರಾಮಯ್ಯ ಪಾದ. ಯಾಕೆಮ್ಮ? ಯಾಕೆ ಅನ್ನ ಕೊಡ್ತಾನೆ, ಹೊಟ್ಟೆ ತುಂಬ ಮಾಡ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕರೇ, ಮಂಡ್ಯ ಲೋಕಸಭಾ ಕ್ಷೇತ್ರ ದರ್ಶನದ 2ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. 2ನೇ ದಿನದಲ್ಲಿ ನಾವು ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದು ಪಾಕೆಟ್, ದಟ್ ಈಸ್ ಸಾತನೂರು. ಸೊ ಸಾತನೂರು ಬೇಸಿಕಲಿ ಇದು ಕುರುಬ ಡಾಮಿನೇಷನ್ ಇರುವಂತಹ ಒಂದು ಪ್ರದೇಶ. ಹಾಗಾದರೆ ಇಲ್ಲಿ ಮತದಾರರು ಏನು ಹೇಳ್ತಾರೆ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಇಡೀ ಮಂಡ್ಯ ಕ್ಷೇತ್ರದಾದ್ಯಂತ KR ನಗರದ ಒಂದು ಸ್ಮಾಲ್ ಪಾಕೆಟ್ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರೋದ್ರಿಂದ ಇಲ್ಲಿನ ಕುರುಬ ಮತದಾರರು ಯಾರಿದ್ದಾರೆ ಅದು ವೋಟ್ಸ್ ಸ್ಪ್ಲಿಟ್ ಆಗುತ್ತಾ ಅಥವಾ ತುಂಬಾ ಗಟ್ಟಿಯಾಗಿ ಅದು ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗುತ್ತಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಗೆ ನೋಡಿದರೆ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಲಿಲ್ಲ ಅಂತಂದರೆ ವೋಟ್ ಸ್ಪ್ಲಿಟ್ ಜಾಸ್ತಿ ಆಗ್ತಾ ಇರಲಿಲ್ವೇನೋ. ಬಟ್ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿರೋದ್ರಿಂದ ವೋಟ್ಸ್ ಸ್ಪ್ಲಿಟ್ ಆಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದ ಎಸ್ಪೆಷಲಿ ನಾನು ಹೇಳ್ದ ಹಾಗೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಕುಲಬಾಂಧವರು ಅಥವಾ ಅವರ ಸಮುದಾಯಕ್ಕೆ ಸೇರಿದವರು ಅಂತ ಹೇಳೋದಕ್ಕಿಂತ ಈ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಲೀಡ್ ಇದೆ. ಈ ಬಾರಿ ಏನಾಗುತ್ತೆ ಅನ್ನೋ ಕುತೂಹಲ ಇರೋದ್ರಿಂದ ಇಲ್ಲಿ ಸ್ಥಳೀಯವಾಗಿ ಸಿದ್ದರಾಮೇಶ್ವರ ದೇವಸ್ಥಾನ ತಾವು ನೋಡ್ಬೋದು. ಈ ಸಿದ್ದರಾಮೇಶ್ವರ ದೇವಸ್ಥಾನದ ಬಳಿ ಸ್ಥಳೀಯರಿದ್ದಾರೆ. ಆ ಸ್ಥಳೀಯರನ್ನ ನಾವು ಮಾತಾಡ್ಸುವಂತ ಪ್ರಯತ್ನ ಮಾಡೋಣ ಬನ್ನಿ. ಎಸ್, ಫಸ್ಟ್ ಟೈಮ್ ವೋಟರ್ಸ್ ಇದ್ದಂಗೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಏನಮ್ಮ ನಿನ್ನ ಹೆಸರು? ಕೃತಿಕಾ SM. ಕೃತಿಕಾ, ಓಟ್ ಇದೆಯಾ? ಐತೆ. ಓಕೆ, ಸೊ ಏನ್ ಅನ್ಸುತ್ತೆ ಈ ಬಾರಿ ಎಲೆಕ್ಷನ್ಸ್ ಯಾರ್ಯಾರು ಕಂಟೆಸ್ಟ್ ಮಾಡಿದ್ದಾರೆ ಗೊತ್ತಾ? ಗೊತ್ತು. ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು. ಕಾಂಗ್ರೆಸ್ ಗೊತ್ತು ಸದ್ಯಕ್ಕೆ. ಕಾಂಗ್ರೆಸ್ ಅಷ್ಟೇ ಗೊತ್ತಾ? BJP JDS ಕುಮಾರಸ್ವಾಮಿ. ಸೊ JDS ಕುಮಾರಸ್ವಾಮಿ ಅವರು ಆದ್ರೆ ಈಗ ಕಂಬೈನ್ ಆಗಿದ್ದಾರೆ. ಸೊ BJP ಮತ್ತು JDS ಸೇರಿ ಒಬ್ಬ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಅದು ಕುಮಾರಸ್ವಾಮಿ ಅವ್ರು ಯಾರು ಅಂತ ಗೊತ್ತು ತಾನೆ? ಗೊತ್ತು. ಓಕೆ, ಸೊ ಈ ಬಾರಿ ಏನಾಗ್ಬೋದು? ಲಾಸ್ಟ್ ಟೈಮ್ ತಾವು ಯಾರಿಗೆ ಹಾಕಿದ್ರಿ? ಓಕೆ, ಸೀಕ್ರೆಟ್ಸ್. ಓಕೆ, ಹೇಳೋದಿದ್ರೆ ಹೇಳ್ಬೋದು, ಇಲ್ದಿದ್ರೆ ಇಲ್ಲ. ಓಕೆ, ಫೈನ್. ಈ ಬಾರಿ ಯಾರು ಗೆಲ್ಬಹುದು ತಮ್ಮ ಪ್ರಕಾರ? ಕಾಂಗ್ರೆಸ್ ಅಲ್ಲ, ಈಗ ಕಾಂಗ್ರೆಸ್ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ. ನೀವು ಸ್ಟೂಡೆಂಟಾ? ಏನು ಓದ್ತಿದ್ದೀರಿ? ನಾನು BSc ಫೈನಲ್ ಇಯರ್. ಈಗ ಕಾಂಗ್ರೆಸ್ ಗವರ್ನಮೆಂಟ್ ಮತ್ತು ಮೋದಿ ಗವರ್ನಮೆಂಟ್ ಇದೆ. ಸೊ ಕಾಂಗ್ರೆಸ್ ಗವರ್ನಮೆಂಟ್ ಇಂದ ನಿಮ್ಗೆ ಏನಾದರೂ ಸೌಲಭ್ಯ ಸಿಕ್ಕಿದೆ ಅಂತ ಅನ್ಸುತ್ತಾ? ಹೌದು. ಅವ್ರು ಕೊಟ್ಟಿರೋ ಗ್ಯಾರಂಟಿಲಿ 2000 ರೂಪೀಸ್ ಕೊಡ್ತಾರಲ್ಲ, ಅದು ಮಾಮೂಲಿ ನಮ್ಮ ಪೇರೆಂಟ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಅಂದರೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಎಲ್ಲ ಯೂಸ್ ಆಗುತ್ತೆ. ನಾವು ಫಸ್ಟು ಅಂದರೆ 2000 ರೂಪೀಸ್ ಕೊಡೋಕ್ಕಿಂತ ಮುಂಚೆ ನಮ್ಮ ಅಪ್ಪದು ಸ್ಯಾಲ್ರಿ ಎಲ್ಲ ಬರುತ್ತಲ್ಲ, ಅದರಲ್ಲೇ ಕಟ್ ಆಗ್ತಿತ್ತು. ಈಗ ಅದರಲ್ಲೇ ಸೇವ್ ಮಾಡಿಕೊಂಡು ನಮ್ಮ ಎಜುಕೇಷನ್ಗಾಗುತ್ತೆ. ಈಗ ಇದನ್ನು ಟ್ಯಾಬ್ಲೆಟ್ಸ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಈಗ ಮಾಮೂಲಿ ಬಸ್ ಥರ ಬರುತ್ತಲ್ಲ, ಎಲ್ಲ ನಮ್ಗೆ ಫ್ರೀ ಇದೆ, ಪಾಸ್ ಏನು ಮಾಡಿಸೋಷ್ಟಿಲ್ಲ. ಸೊ ಓಡಾಡ್ಬೋದು. ಸೊ ಮೋದಿ ಅವ್ರ ಗ್ಯಾರಂಟಿ ಏನೇನು ಸಿಕ್ಕಿದೆ? ಅವರು ಅದನ್ನೇ ಅವ್ರದ್ದು ಅಷ್ಟು ಗೊತ್ತಿಲ್ಲ, ತಿಳ್ಕೊಂಡಿಲ್ಲ. ಸೊ ಈಗ ಕುಮಾರಸ್ವಾಮಿ ಅವ್ರು ಗೊತ್ತಲ್ಲ ನಿಮ್ಗೆ, ಅವ್ರು ಮಾಜಿ CM. ಸೊ ಮಾಜಿ CM ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಮತ್ತೆ ಸ್ಟಾರ್ ಚಂದ್ರ ಗೊತ್ತಾ ನಿಮ್ಗೆ? ಗೊತ್ತು. ಅಂದರೆ ರೀಸೆಂಟಾಗಿ ಈಗ ಅಂದರೆ ಕಾಂಗ್ರೆಸ್ಗೆ ಅವ್ರು ನಿಂತ್ಕೊಳ್ಳೋದ್ರೆ ಗೊತ್ತಾಗಿರೋದು ಕ್ಯಾಂಡಿಡೇಟ್ ಆಗಿ. ನಿಂಗೆ ಯಾವ್ದು ಬೆಸ್ಟ್ ಪಾರ್ಟಿ ಅಂತ ಅನ್ಸುತ್ತೆ? ಕಾಂಗ್ರೆಸ್. ಯಾಕೆಂದ್ರೆ ಅವರು ನಮ್ಗೆ ಎಲ್ಲರಿಗೂ ಅಂದರೆ ಈಗೆಲ್ಲ ಇರೋದು ಮಿಡಲ್ ಕ್ಲಾಸ್ ಅಲ್ವಾ, ಅವ್ರಿಗೆಲ್ಲ ಮಾಮೂಲಿ ಫುಡ್ಡೇ ಮೇನ್ ಆಗಿ ಬೇಕಾಗಿರೋದು, ಅದನ್ನ ಕೊಡ್ತಾರಲ್ಲ, ಅದಕ್ಕೆ ಸೊ ಮೇನ್. ಸೊ ಓಕೆ, ನಿಂಗೆ ಅನ್ಸುತ್ತಮ್ಮ? ಓಟ್ ಇದೆಯಾ ನಿಂದು? ಓಟ್ ಇಲ್ಲ. ಓಕೆ ಮೇಡಮ್, ಏನ್ ಅನ್ಸುತ್ತೆ ಈ ಬಾರಿ ಯಾರು ಬರ್ಬೋದು ಅಂತ ಅನ್ಸುತ್ತೆ? ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್ ಯಾಕೆ ಬರ್ತದೆ? ಬಂದೇ ಬರ್ತದೆ, ನಮ್ಗೆ ಐತೆ. ಅವರೆಲ್ಲ ಹೆಲ್ಪ್ ಮಾಡೋರು ನಮ್ಗೆ. ಏನ್ ಹೆಲ್ಪ್ ಮಾಡವ್ರೆ? ನಮ್ಗೆ ಬಡವ್ರಿಗೆ ಅಕ್ಕಿ ಕೊಡೋದು, ದುಡ್ಡು 2,000 ಹಾಕೋರು, ಅವ್ರಿಗೆಲ್ಲ ನಮ್ಗೆಲ್ಲ ಹೆಲ್ಪ್ ಆಗೈತೆ. ಅಲ್ಲ, ಮಂಡ್ಯದಲ್ಲಿ ರೈತರಿಗೆ ನೀರೇ ಕೊಟ್ಟಿಲ್ಲ, ಬೆಳೆಗಳೆಲ್ಲ ಒಣಗೋಗ್ತವೆ, ಕುಡಿಯಕ್ಕೂ ನೀರಿಲ್ದಂಗೆ ಆಗೈತೆ. ಸೊ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗಿಂದ ಮಂಡ್ಯದ ರೈತರ ಪರಿಸ್ಥಿತಿ ಬಹಳ ಒಂಥರ ಕನಿಷ್ಠವಾಗಿ ಹೋಗಿದೆ ಅಂತಾರಲ್ಲ ಮೇಡಮ್? ಅದು ಅವ್ರಿಗೆ ಬಿಟ್ಟದ್ದು ನಾವೇನು ಹೇಳಕ್ಕಾಗಲ್ಲ ಮೇಡಮ್ ಅವರೇ. ಓಕೆ, ಹೆಣ್ಮಕ್ಳಿಗೆ ಒಳ್ಳೇದ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಅವರೇ? ನಮಗೂ ಅದೇ ಕಾಂಗ್ರೆಸ್ ಬರ್ಬೇಕು ಅನ್ನೋದೇ ಇಷ್ಟ. ಯಾಕೆ ಸಿದ್ದರಾಮಯ್ಯನವ್ರು ಇದ್ದಾರೆ ಅಂತನಾ? ಅವ್ರದ್ದು ಉಪಕಾರ ಮಾಡ್ತಾವ್ರೆ ಹೆಂಗಸರಿಗೆ, ಕಷ್ಟ ಸುಖ ಅನ್ನೋದಕ್ಕೆ. ಅವ್ರ ಪಾದ ನಮ್ಮ ತಲೆ ಮೇಲೆ. ಯಾರ ಪಾದ ತಲೆ ಮೇಲೆ? ಸಿದ್ದರಾಮಯ್ಯ ಪಾದ.
ಯಾಕೆಮ್ಮ? ಯಾಕೆ ಅನ್ನ ಕೊಡ್ತಾನೆ, ಹೊಟ್ಟೆ ತುಂಬ ಊಟ ಮಾಡ್ತಾ ಇವಿ. 2,000 ಕೊಡ್ತಾನೆ ಅವನಿಗೆ ಹಾಕ್ತೀನಿ ಕಣವ. ಅಮ್ಮ ಯಾರಿಗಮ್ಮ ಈ ಸರಿ ಓಟು? ಅಷ್ಟಕ್ಕೆ ಕಣವ, ಸಿದ್ದರಾಮಯ್ಯನಿಗೆ, ಕಾಂಗ್ರೆಸ್ಗೆ ಸರಿ. ಯಾಕಮ್ಮ? ಬೇಕು ನಮಗೆ ಬೇಕು ಕಣವ. ಸರಿಯವ್ವ, ಮಾತಾಡವ. ಹಂಗಲ್ಲ, ಏನೇನ್ ಲಾಭ ಆಗಿದೆ ನಿಮ್ಗೆ? ಏನೇನ್ ಒಳ್ಳೇದಾಗಿದೆ ಕಾಂಗ್ರೆಸ್ಸಿಂದ? ಕಾಂಗ್ರೆಸ್ಸಿಂದ ಅಕ್ಕಿ ಕೊಡ್ತಾರೆ, ಅಕ್ಕಿ ಕಾಸು ಕೊಡ್ತಾರೆ, ಆಮೇಲೆ 2,000 ರೂಪಾಯಿ ಕೊಡ್ತಾರೆ, ಅನ್ನ ಕೊಡ್ತಾವ್ರೆ, ಅಕ್ಕಿ ಕೊಡ್ತಾರೆ. ಸಾಕಲ್ವವ್ವ? ಅದಕ್ಕಿಂತ ಹಿಂದೇನು ಲಾಭ ಬೇಕು? ಈಗ ಮೋದಿ ಅವ್ರ ದೇಶ ಎಲ್ಲ ಕಾಯ್ತಾವ್ರಲ್ಲ. ಅಯ್ಯೋ, ಅವ್ರ ಪಂಚಾಯತಿ ಬೇಡ, ನಮ್ಗೆ ಗೊತ್ತು ಹೋಗಿಲ್ಲ, ಬೇಡ ಅವ್ರ ಸುದ್ದಿ ಬೇಡ. ನಮ್ಗೆ ಈಗ ಹೇಳಿದ್ನಲ್ಲ ಸಾಕು ಅಷ್ಟೇ. ಓಕೆ, ನೀವೇನ್ ಹೇಳ್ತೀರಮ್ಮ? ಏನಂತ ಹೇಳಿ? ಅಸ್ತಕ್ಕೇನೆ. ಈಗಿಂದ ಅಸ್ತಾನ, ಮೊದ್ಲಿಂದಾನು ಅಸ್ತಾನೆ? ಈಗ ಸಿದ್ದರಾಮಯ್ಯನವ್ರು JDS ಅಲ್ಲಿ ಇದ್ರಲ್ಲ, ಅವಾಗ ಅಸ್ತಾನೇನಾ ಅಥವಾ ಸಿದ್ದರಾಮಯ್ಯನವ್ರ? ಯಾರು? ಓಕೆ ಮೇಡಮ್ ಅವ್ರು, ಏನ್ ಅನ್ಸುತ್ತೆ ಈ ಬಾರಿ ಏನಾಗ್ಬೋದು ಎಲೆಕ್ಷನ್? ಹಸ್ತಕ್ಕೆ ಏನ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಈ ಊರಲ್ಲಿ? ಏನ್ ಕಣ್ಣು ಮುಚ್ಕೊಂಡು ಹಸ್ತಕ್ಕೆ? ಏನ್ ಸಿದ್ದರಾಮಯ್ಯನವ್ರು ಇದಾರೆ ಇಂತನಾ? ಹೌದು ಕಣವ. ಯಾಕೆ ಸಿದ್ದರಾಮಯ್ಯನವ್ರು ಅಂದ್ರೆ ಅಷ್ಟಿಷ್ಟ ನನಗೆ? ಅನ್ನ ಕೊಟ್ಟವ್ರೆ, ದುಡ್ಡು ಕೊಟ್ಟವ್ರೆ, ಎಲ್ಲಾನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಹಾಕ್ತಿವಿ. ಅವ್ರಿಗೆ ಹಾಕ್ತೀರಿ. ಈಗ ಬಿಜೆಪಿನೂ ಎಲ್ಲ ಒಳ್ಳೇದ್ ಮಾಡೈತಲ್ಲ ಈಗ. ಗೊತ್ತಿಲ್ಲಪ್ಪ ನಿಮ್ಗೇನು ಇವರೇ ನಮ್ಗೆ ಕಷ್ಟ ಸುಖೆಲ್ಲ ಆಗಿದ್ದಾರೆ. ಆಲ್ ರೈಟ್, ಓಕೆ ಮೇಡಮ್ ಅವ್ರೆ, ತಮ್ಮ ಹೆಸರು? ವಸಂತ್. ವಸಂತ್ ಅವರೇ, ಈಗ ದೇಶಕ್ಕೆ ಮೋದಿ ಬೇಕು, ಕುಮಾರಣ್ಣನಂತ ನಾಯಕ ಬೇಕು. ಈಗ ಮಂಡ್ಯದಲ್ಲಿ ರೈತರಿಗೆ ನೀರು ಕೊಡ್ತಾ ಇಲ್ಲ, ನೀರಿಲ್ದೆ ಜನ ಒದಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಪಾರ್ಟಿ ಹೇಳಿದ್ದೊಂದು ಮಾಡಿದ್ದೊಂದು. ಗ್ಯಾರಂಟಿ ಎಲ್ಲ ನಿಮ್ಗೆ ಬರ್ತಾಯ್ತಾ? ಬರ್ತೈತಿ. ಬಹಳ ಜನ ಗ್ಯಾರಂಟಿನೇ ಬರ್ತಾ ಇಲ್ಲ, ಎಲ್ಲ ಸುಳ್ಳು ಹೇಳ್ತಾರೆ. ಅಂದ್ರೆ ಅವ್ರು ಕೆಲವರು ಸುಳ್ಳು ಹೇಳ್ತಾರೆ. ಮತ್ತದೇನು ಅಂದ್ರೆ ಅದು ಅವರ ಈ ಹೆಸರುಗಳು ಮಿಸ್ಟೇಕ್ ಆಗಿರುವಂತವ್ರಿಗೆ ಇಲ್ಲ, ಅದೆಲ್ಲ ಸರಿ ಮಾಡಿಸಿದ್ದಾರೆ. ನಮ್ಗೆ ಎಲ್ಲ ಸರಿ ಮಾಡಿಸಿ ಎಲ್ಲಾರ್ಗು ಬರ್ತಿದೆ. ನಮ್ಮ ಪಂಚಾಯತಿ ಕಡೆಯಿಂದ ಎಲ್ಲಾನು ಮಾಡ್ಕೊಟ್ಟಿದ್ದಾರೆ. ಆ ಬರ್ದೇ ಇರುವಂತವ್ರಿಗೆ ಅದನ್ನ ಹೋಗಿ ಸರಿ ಮಾಡಿಸಿ ಎಲ್ಲಾರ್ಗು ಬರ್ತಿದೆ ಮೇಡಮ್. ಸಿದ್ದರಾಮಯ್ಯ ಕೊಟ್ಟಿರುವಂತ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳು ಉಪಯೋಗ ಬರ್ತಾ ಇದೆ ಎಲ್ಲಾರ್ಗು ನಮ್ಗೆ. ಮತ್ತೆ ಮೋದಿ ಅವರು ಅದು ಮಾಡಿದ್ರು ರೈತರಿಗೆ ಅಂತ ಮಾಡಿರೋದು. ನೀರಿಲ್ಲ ಅಂತಂದ್ರೆ, ಈಗ ಮಳೆ ಹುಯ್ದಿಲ್ಲ ಅಂತಂದ್ರೆ ಯಾರು ಬಂದ್ರು ಪ್ರಾಬ್ಲಮ್ಮೇ. ಮಳೆ ಇಲ್ಲ ಅಂತ KRS ಅಲ್ಲಿ ನೀರ್ ಐತೆ, ಆದ್ರೂ ಕೂಡ ರೈತರಿಗೆ ಬೆಳೆ ಹಾಕ್ಬಿಡಿ ಅಂತ ಹೇಳಿ ರೈತರಿಗೆ ಬೆಳೆ ಇಲ್ದಂಗ್ ಮಾಡಿ, ಕುಡಿಯಕ್ಕೂ ನೀರ್ ಇಲ್ದಂಗ್ ಮಾಡವ್ರೆ. ಕುಡಿಯಕ್ ನೀರ್ ಇಲ್ದಂಗ್ ಮಾಡಾರ. ಇರೋ ನೀರ ಬೆಂಗಳೂರು ಕಳಿಸ್ಲೇಬೇಕಲ್ಲ ಕುಡಿಯಕ್ಕೆ ಅವ್ರಿಗೆ. ಈಗ ರೈತರಿಗೆ ಎಲ್ಲಿ ಕೊಡ್ತಾರೆ ನೀರು? ಎಲ್ಲತಕ್ಕೂ ಎಲ್ಲಿ ಬರುತ್ತೆ ನೀರು? ಮಳೆ ಊದ್ರೆ ನೀರನ್ನ ಇಟ್ಕೊಳಕ್ ಆಯ್ತದ? ಕೊಡ್ಬೋದಲ್ವಾ? ಮಳೆನೇ ಇಲ್ಲ ಅಂತಂದಾಗ ಎಲ್ಲಾರ್ಗು ಪ್ರಾಬ್ಲಮ್. ಕುಮಾರಸ್ವಾಮಿ ಅವ್ರು ದೊಡ್ಡ ಲೀಡ್ರು, ಸ್ಟಾರ್ ಚಂದ್ರು ಯಾರು ಅಂತಾನೆ ಗೊತ್ತಿಲ್ಲ. ಸೊ ಕುಮಾರಸ್ವಾಮಿ ಅವ್ರಾದ್ರೆ ಮೋದಿ ಅವ್ರ ಹತ್ರ ಏನಾದ್ರು ತಗೊಂಬರ್ತಾರೆ, ಮಂಡ್ಯ ಜಿಲ್ಲೆ ಜನರಿಗೆ ಒಳ್ಳೇದ್ ಮಾಡ್ತಾರೆ. ಇವ್ರು ಸ್ಟಾರ್ ಚಂದ್ರ ಅವ್ರು ಈಗ ಎಲೆಕ್ಷನ್ಗೆ ಅಂತ ಬಂದಿದ್ದಾರೆ ಅಂತಾರಲ್ಲ ಮೇಡಮ್? ಇವಾಗ ಬಂದಿದ್ದಾರೆ ಅಂದ್ರೆ ಎಲೆಕ್ಷನ್ ಬಂದಾಗ ಬಂದು ವಿಚಾರಿಸ್ಕೊಳ್ಳೋದಲ್ಲ, ಎಲ್ಲಾ ಟೈಮಲ್ಲೂ ಬಂದು ವಿಚಾರಿಸ್ಕೋಬೇಕು ಅವರು. ಈಗ ಒಂದು ಮೇನ್ ಆಗಿ ಈಗ ಇಲ್ಲಿ ಅವರು ನಮ್ಗೆ ಇಲ್ಲಿಯವ್ರನ್ನ ನಾವು ಗೆಲ್ಸ್ಕೊಂಡಾಗ ನಾವು ಇಲ್ಲಿಯವ್ರಿಗೆ ಇಲ್ಲಿದು ಪರಿಸ್ಥಿತಿ ಏನು ಅಂತ ಗೊತ್ತಿರತ್ತೆ. ಮಂಡ್ಯದವ್ರನ್ನೇ ಗೆಲ್ಸಿದ್ರೆ ನಾವು, ಈಗ ಅವ್ರಿರೋದು ಬೇರೆ ಜಿಲ್ಲೆಯಲ್ಲಿ. ಈಗ ಇಲ್ಲಿಗೆ ಬರ್ತಾರೆ, ಇಲ್ಲೇನಾದ್ರೂ ನೀವು ಆಯ್ಕೆ ಮಾಡಿದ್ರೆ ಇಲ್ಲೇ ಇರ್ತಾರೆ, ಇಲ್ಲೇ ಬರ್ತಾರೆ, ಚನ್ನಪಟ್ಟಣ ಬಿಟ್ಕೊಡ್ತಾರೆ. ಗ್ಯಾರಂಟಿ ಕೊಡ ನಾವು ಅವ್ರ ಏನ್ ಅದಕ್ಕೆ ನಮ್ಗೆ ಗ್ಯಾರಂಟಿ ಕೊಡ್ತಾರೆ. ನಾವ್ ಇಲ್ಲಿರೋ ವ್ಯಕ್ತಿಗಳನ್ನ ನಾವು ಗೆಲ್ಸ್ಕೊಂಡಾಗ ನಮ್ಗೆ ಸಹಾಯ ಮಾಡೋಂಥದ್ದು ಕೇಳೋಕಾದ್ರೂ ನಮ್ಗೂ ಗೊತ್ತಾಗತ್ತೆ. ಅಲ್ಲ ಮೇಡಮ್, ಈಗ ದೇಶ ಉಳಿಬೇಕು ಅಂದ್ರೆ ಮೋದಿ ಅವ್ರು ಬೇಕೇ ಬೇಕು. ಮೋದಿ ಅವ್ರು ಇಲ್ಲ ಅಂದ್ರೆ ಈ ದೇಶನೇ ಹಾಳಾಗೋಗುತ್ತೆ ಅಂತಾರಲ್ಲ. ಅದು ಈ ಕೆಲವ್ರ ಮಾತು ಸುಳ್ಳು ಅದು. ಈಗ ಅವ್ರದ್ದು ಗ್ಯಾರಂಟಿಗಳು ಏನು ಅಂತಂದ್ರೆ ರೈತರಿಗೆ ಅಂತ ಜಮೀನು ಇರ್ತಕ್ಕಂಥವ್ರಿಗೆ, RTC ಇರ್ತಕ್ಕಂಥವ್ರಿಗೆ ಅವ್ರದ್ದು ಹೆಲ್ಪ್ ಆಗಿದೆ. ಬೇರೆದೇನು ಪೂರ್ತಿ ಹೆಲ್ಪ್ ಆಗಿರೋದಿಲ್ಲ ಮೇಡಮ್. ನಮ್ಮ ಪ್ರದೇಶದಲ್ಲಂತೂ ಒಂದು ಜಮೀನು ಇಲ್ದೇ ಇರುವಂತ ವ್ಯಕ್ತಿಗಳು ತುಂಬಾ ಇದೀವಿ. ಅವ್ರಿಗೆ ಏನ್ ಕೊಡ್ತಾರೆ? ಜಮೀನ್ ಇರೋರ್ಗೆ ಕೊಡ್ತಾರೆ. ಜಮೀನ್ ಇರೋರ್ಗೆ ರೋಡ್ ಆಗ್ತಾ ಇದೆ, ಹಿಂದೆಂದು ಆಗದೆ ಇರೋ ತರ ಎಲ್ಲ ದೊಡ್ಡ ದೊಡ್ಡ ಹೈವೇಗಳು ಆಗ್ತಾವೆ. ಹೈವೇಗಳು ಆಗ್ತವೆ ಅಂತಂದ್ರೆ ಎಲ್ಲಾನು ತಗೊಂಡೋಗ ಅವ್ರು ರೋಡ್ಗೆ ಇನ್ವೆಸ್ಟ್ ಮಾಡಿದ್ರೆ ಬಡವ್ರ ಬಗ್ಗೆ ಏನ್ ಮಾಡ್ತಾರೆ? ಇವ್ರು ತಿನ್ನಕ್ ಅನ್ನ ಇಲ್ದೆ ಹೋದ್ರೆ ರೋಡ್ ತಗೊಂಡ್ ಏನ್ ಮಾಡೋಣ? ಎಲ್ಲ ಫ್ರೀಯಾಗಿ ಕೊಟ್ಬಿಟ್ಟೆ ಎಲ್ಲ ಒಂಥರ ದಡ್ ಬಿದ್ದೋಗ್ತಾರೆ, ಕೆಲಸ ಮಾಡಲ್ಲ, ಏನು ಮಾಡಲ್ಲ. ಎಷ್ಟು ಈಗ ಅವ್ರು ಕೊಡೋದು
ಪೂರ್ತದ ಒಂದು ತಿಂಗಳಿಗೂ ಕುತ್ಕೊಂಡು ತಿನ್ನುವಷ್ಟು ಕೊಡ್ತಾ ಇಲ್ಲ. ರೈತರಿಗೆ ಬಡವ್ರ ಬಗ್ರಿಗೆ ಎಷ್ಟು ಉಪಯೋಗ ಆಗ್ಬೇಕು ಅಷ್ಟು ಕೊಡ್ತಿದ್ದಾರೆ. ಬಾಕಿದಾದ್ರೂ ಗೇಯ್ಕೋಬೇಕಲ್ವಾ? ಅಲ್ಲ, ಹೆಣ್ಮಕ್ಳು ಮನೇಲೇ ಇರ್ತಾ ಇಲ್ಲ, ಫ್ರೀ ಬಸ್ ಆಗ್ಬಿಟ್ಟು ಎಲ್ಲ ಊರ್ ಸುತ್ತಾವ್ರೆ. ನಾವು ಅಲ್ಲ, ಈಗ ನಿಜವಾಗ್ಲು ನಾನು ಮಂಡ್ಯದಲ್ಲಿ ಕೇಳ್ಕೊಂಡ್ ಬಂದಲ್ಲ, ಗಂಡ್ ಮಕ್ಳೆಲ್ಲ ರೊಚ್ಚಿಗೆದ್ದು ಓ ಅಂತ ಕುಣಿತಾವ್ರೆ. ಮನೇಲಿ ಹೆಣ್ಮಕ್ಳೇ ಇರ್ತಾ ಇಲ್ಲ, ಕಾಫಿ ಮಾಡ್ಕೊಳಕ್ಕೂ ಆಯ್ತಾ ಇಲ್ಲ, ಅಡ್ಗೆನೂ ಮಾಡಕ್ ಆಯ್ತಾ ಇಲ್ಲ, ಹೆಣ್ಮಕ್ಳು ಊರ್ ಸುತ್ತಾ ಇದಾರೆ ಅಂತ ಏನ್ ಅನ್ಸುತ್ತೆ ಮೇಡಮ್? ಇಲ್ಲ ಮೇಡಮ್, ಏನು ಅಂತಂದ್ರೆ ಈಗ ಎಲ್ಲುವೇ ಕರ್ಕೊಂಡು ಹೋಗದೆ ಇರುವಂತವ್ರಿಗೆ, ವಯಸ್ಸಾಗಿರೋರ್ಗೆ, ಈಗ ಮಕ್ಳು ಅಂದ್ರೆ ಅವ್ರವ್ರದ್ದೇ ಜೀವನ ನೋಡ್ಕೊಂಡಿರ್ತಾರೆ, ಒಂದು ಪುಣ್ಯ ಸ್ಥಳಗಳು ತೋರಿಸಿರಲ್ಲ, ಅಂತವ್ರಿಗೆ ತುಂಬಾ ಉಪಯೋಗ ಆಯ್ತು ಮೇಡಮ್ ಅವ್ರೆ ಇದು. ಸರಿನಾ? ಎಲ್ಲಾರು ಅವ್ರ ಕೆಲ್ಸ ಬಿಟ್ಟು ಎಲ್ಲಾರು ಸುಮ್ನೆ ಊರ್ ತಿರ್ಗಾಕ್ ಆಯ್ತದ ಹೇಳ್ತಾರೆ ಗಂಡ್ಮಕ್ಳು ಅಷ್ಟೇ. ಇಲ್ಲೇ ನಾನೇನೆ ಫ್ರೀ ಬಸ್ ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ ನಾನೇನೆ. ಏನ್ರೆ ಬೇರೆದ್ಕೆಲ್ಲ ಉಪಯೋಗ ಇದೆ, ನಮ್ ಕೆಲಸ ಕಾರ್ಯಗಳಿಗೆ ಹೋಗ್ಬೋದು, ಫ್ರೀ ಬಸ್ ಬಳಸ್ಕೋಬಹುದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.